ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರ ವಿಚಾರಕ್ಕೆ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ. ಸೊ ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಗಿಲ್ಲಿ ನಟ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಇವತ್ತು ಬಿಗ್ ಬಾಸ್ ವಿನ್ನರ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಮೊದಲಿನಿಂದಲೂ ಜೋಡಿ ಅಕ್ಕಿಗಳಾಗಿ ಎಂಟ್ರಿ ಕೊಟ್ಟಂಥ ಈ ಸ್ಪರ್ಧಿಗಳು ಕೂಡ ಇವತ್ತಿಗೂ ಅದೇ ಒಂದು ರೂಟನ್ನು ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಬಿಡ್ಕೊಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಬ್ಬರ ಜೋಡಿ ಸಖತ್ತಾಗಿದೆ, ಇವರಿಬ್ಬರು ಎಲ್ಲೂ ಕೂಡ ಬಿಡ್ಕೊಡ್ತಾ ಇಲ್ಲ, ಒಬ್ರಿಗೊಬ್ಬರು ಸಪೋರ್ಟಿವಿಟಿ ಆಗಿದ್ದಾರೆ ಅನ್ನೋದು. ಸೊ ಇನ್ನಷ್ಟು ಕುತೂಹಲ ಕೆರಳಿಸಿರೋಂಥದ್ದು, ಈ ಜೋಡಿ ಮದುವೆ ಆಗ್ತಾರಾ, ಈ ರೀತಿಯಾಗಿ ಸಪೋರ್ಟಿವಿಟಿ ಆಗೋದಕ್ಕೆ ಚಾನ್ಸ್ ಸಾಧ್ಯತೆ ಹೇಗೆ ಅನ್ನೋದು ಈ ಅಭಿಮಾನಿಗಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ತಲೆ ಕೆಡಿಸುವಂತಹ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಉತ್ತರ ಅವರೇ ಕೊಡಬೇಕಾಗಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಇಬ್ಬರು ಕೂಡ ಕಿತ್ತಾಡಿಕೊಂಡ್ರು, ಅಷ್ಟೇ ಸಖತ್ತಾಗಿ ಕಾಮಿಡಿ ಮಾಡಿಕೊಂಡು ಒಂದಾಗಿ ಇರ್ತಾರೆ. ಸೊ ಇವತ್ತು ವೇದಿಕೆಯಲ್ಲಿ ಇದ್ದಂತಹ ಗಿಲ್ಲಿ ನಟ ಮತ್ತು ಕಾವ್ಯ ಮನಸ್ಸಲ್ಲಿ ಮುಖಾಮುನ್ಸು ಕಾಣುತ್ತದು. ಕಾವ್ಯ ಅವರೇ ಬಲವಂತವಾಗಿ ಮಾತನಾಡಿಸಿದ್ರು ಕೂಡ ಗಿಲ್ಲಿ ಮಾತನಾಡದೆ ಮೌನವಾಗಿ ಕುಳಿತುಬಿಟ್ಟಿದ್ದಾರೆ. ಸದ್ಯಕ್ಕೆ ಗಿಲ್ಲಿ ನಟಕ್ಕೆ 1-2 ದಿನಗಳ ಹಿಂದೆ ಕಾಲ್ ಮಾಡಿದ್ರು, ಕಾಲ್ ರಿಸೀವ್ ಮಾಡಿಲ್ಲ, ಏಕೆಂದರೆ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ದಂಥ ಕಾವ್ಯ ಇದಕ್ಕೆ ಮುಖಾಮುನ್ಸನ್ನು ಮಾಡಿಕೊಂಡು ಗಿಲ್ಲಿ ಕಾವ್ಯ ಎಷ್ಟೇ ಮಾತನಾಡಿದ್ರು ಕೂಡ ಮಾತನಾಡಿಲ್ಲ. ಇದು ಸಿಕ್ಕಾಪಟ್ಟೆ ಒಂದು ಬೇಸರಕ್ಕೆ ಕಾರಣವಾಗಿದ್ದು, ಅಭಿಮಾನಿಗಳು ಇವರಿಬ್ಬರ ನಡುವೆ ಮುಖಾಮುನ್ಸು ಮತ್ತೆ ಜೋರಾಯಿತಾ, ಏನಾದರೂ ಪ್ರಾಬ್ಲಮ್ ಏನಾದರೂ ಆಯಿತಾ ಅನ್ನುವಂಥದ್ದು ಪ್ರಶ್ನೆ ಇದರಾಗಿದೆ. ದೊಡ್ಡ ವೇದಿಕೆಯಲ್ಲಿ ಕಾವ್ಯ ಎಷ್ಟೇ ಮಾತನಾಡಿದರೂ ಗಿಲ್ಲಿ ಮೌನವಾಗಿ ಕುಳಿತಿರುವುದು ನಿಜಕ್ಕೂ ಅಭಿಮಾನಿಗಳಿಗೆ ಒಂದು ಬೇಸರ ತರಿಸಿರುವಂಥದ್ದು. ಸೊ ಇವರಿಬ್ಬರ ಜೋಡಿಯನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು, ಆದರೆ ಇಷ್ಟು ಬೇಗ ಈ ರೀತಿ ಆಯ್ತಲ್ಲ ಅನ್ನೋದು ಬೇಸರ ಆಗಿದೆ. ಇವರಿಬ್ಬರ ನಡುವೆ ವೈಮನಸ್ಸು ಏನಾರು ಉಂಟಾಯ್ತಾ, ಏನಾರು ಸಣ್ಣ ಪುಟ್ಟ ತಪ್ಪುಗಳಾದ್ವಾ ಅನ್ನೋದು ಇದಕ್ಕೆ ಅವರೇ ಉತ್ತರವನ್ನು ಕೊಡಬೇಕಾಗಿದೆ. ಸದ್ಯ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಮದುವೆಯನ್ನು ಯಾರೆಲ್ಲ ಆಸೆ ಪಟ್ಟಿದ್ರೆ ಅದು ನೆರವೇರುವ ಸಾಧ್ಯತೆಯೂ ಕೂಡ ಇತ್ತು. ಆದರೆ ಈ ರೀತಿ ಆಗಿರೋದು ನಿಜಕ್ಕೂ ಬೇಸರ ತರಿಸಿರುವಂಥ, ಇದು ನಿಜಕ್ಕೂ ಏನಾಯಿತು ಅನ್ನೋದು ಸತ್ಯಕ್ಕೆ ಅಲ್ಲಿ ಗೊತ್ತಾಗಿಲ್ಲ. ಸೊ ಇಬ್ಬರು ಕೂಡ ಮನಸ್ಸಿನಲ್ಲಿ ಬೇಸರವನ್ನು ಹೊರಹಾಕಿರುವಂಥದ್ದು ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ. ಸೊ ಏನೇ ಆಗಲಿ ಅವರಿಬ್ಬರ ಮುಖಾಮುಖಿ ಸದ್ಯದಲ್ಲಿ ಕ್ಲಿಯರ್ ಆಗುತ್ತೆ ಅನ್ನುವಂಥ ಭಾವನೆ ಅಭಿಮಾನಿಗಳು ಕೂಡ ಧೈರ್ಯವನ್ನು ಕೊಟ್ಟಿದ್ದಾರೆ. ಏನೇ ಆದರೂ ಕೂಡ ಇವರಿಬ್ಬರು ಒಂದಾಗ್ತಾರೆ ಅಂತ. ಸೊ ಕಾದು ನೋಡಬೇಕಿದೆ ಇವರಿಬ್ಬರ ಒಂದಾಗುವಂಥ ಒಂದು ಸಿಚುವೇಶನನ್ನು. ಏನೇ ಆಗಲಿ ವೀಕ್ಷಕರೇ, ಒಂದು ಮನಸ್ಸು ಎಷ್ಟೇ ಒಂದು ಅತಿಯಾದ ಪ್ರೀತಿ ಆಗಿರ್ಬೋದು, ಅತಿಯಾದ ಸ್ನೇಹ ಆಗಿರ್ಬೋದು, ಇಂತಹ ಒಂದು ಅತಿಯಾದ ನಿಜವಾದ ಸ್ನೇಹ ಪ್ರೀತಿಯಲ್ಲಿ ಇಂತಹ ಮುನಿಸುಗಳು, ಇಂತಹ ಕೋಪಗಳು ಸಹಜವಾಗಿ ಕಾಣುತ್ತದೆ. ಸೊ ಇವಕ್ಕೆಲ್ಲವೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಲ್ಲ. ಸೊ ಸತ್ಯದ ಪ್ರೀತಿ, ಸತ್ಯದ ಸ್ನೇಹ ಎಲ್ಲವೂ ಕೂಡ ಎಲ್ಲಿ ಈ ಒಂದು ಪ್ರೀತಿ ಕೋಪ ಎಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ನಿಜವಾಗಿಯೂ ಇರುತ್ತೆ. ಸೊ ಇಂಥವಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವಂಥ ಅವಕಾಶವೇ ಇಲ್ಲ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲದೆ ಭಾಳ ಆಪರ್ಚುನಿಟಿಯನ್ನು ಪಡೆದುಕೊಳ್ತಿರುವಂಥ ಏಕೈಕ ವ್ಯಕ್ತಿ. ಸೊ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಎಲ್ಲ ಕಡೆ ಓಡೋ ಕುದುರೆ ಥರ ಹೋಗ್ತಾ ಇದ್ದಾರೆ. ಇದರ ಹಿಂದೆ ಕಾವ್ಯವರು ಕೂಡ ಬರ್ತಾ ಇರುವಂಥದ್ದು. ಸೊ ಎಲ್ಲ ವೇದಿಕೆಯಲ್ಲೂ ಕೂಡ ಕಾವ್ಯ ಗಿಲ್ಲಿ ಸ್ಪೆಷಲ್ ಎಂಟ್ರಿಯನ್ನು ಅವರಿಗೆ ಇಟ್ಟಿರ್ತಾರೆ ಗೆಸ್ಟ್ ಆಗಿ. ಸೊ ಇದು ಎಲ್ಲ ಒಂದು ಕಡೆ ಖುಷಿಯಾದ ವಿಚಾರ. ನೀವು ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮಗೂ ಕೂಡ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾರೆಲ್ಲ ಅಭಿಮಾನಿಗಳು ಕಾವ್ಯ ಗಿಲ್ಲಿ ಮದುವೆ ಆಗಬೇಕು ಅಂತ ಎಷ್ಟು ಪ್ರೀತಿ ಆಸೆ ಇಟ್ಕೊಂಡಿದ್ದೀರಿ, ಎಲ್ಲರೂ ಆದಷ್ಟು ಬೇಗ ನಿಮ್ಮ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ಒಂದು ಜೋಡಿ ಮದುವೆ ಆಗ್ತಾರೆ ಅನ್ನೋದು ಕ್ಷಣದಲ್ಲಿ ನೋಡೋಣ. ಸದ್ಯ ಇವರಿಬ್ಬರ ಜೋಡಿಯ ಮೇಲೆ ಎಲ್ಲರೂ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.